ನೋಡಿದ್ರಲ್ಲ ಆ ದೀಪ, ಆ ದೀಪನೇ ಇದೆಲ್ಲದಕ್ಕೂ ಕಾರಣ. ಆ ದೀಪ ಉರಿಯೋದು ನಿಂತೋಯ್ತು ಅಂದ್ರೆ ಈ ಯುಗರಾಜನ್ ಕತೆ ಮುಗ್ದೋಗ್ಬಿಡತ್ತೆ. ಯಪ್ಪ, ಇಷ್ಟೇನಾ? ಈಗೇನು ಆ ದೀಪ ಉರಿಯೋದನ್ನ ನಾವು ನಿಲ್ಲಿಸ್ಬೇಕು ಅಷ್ಟೇ ತಾನೇ? ನಾನ್ ಮಾಡ್ಬಿಡ್ತೀನಿ ಅದನ್ನ. ಆದ್ರೆ ಒಂದ್ ವಿಷಯನೂ ಬೇಡ, ಎರಡು ವಿಷಯನೂ ಬೇಡ. ಈಗ ನನಗೆಲ್ಲ ಗೊತ್ತಾಯ್ತು, ನೀನೇನು ಹೇಳ್ಬೇಡ. ನಾನು ಹೋಗಿ ಈಗ್ಲೇ ಅದನ್ನ ದೀಪ ಉರಿಯೋದನ್ನ ನಿಲ್ಲಿಸ್ಬಿಟ್ಟು ಬರ್ತೀನಿ. ಬಾ ಜೋಲಿ. ಅಯ್ಯೋ ಅಯ್ಯೋ, ಆ ದೀಪ ಉರಿಯೋದ್ ನಿಲ್ಸೋದ್ರಲ್ಲೂ ಒಂದು ತೊಂದ್ರೆ ಇದೆ. ಅದ್ ಹೇಳೋ ಅಷ್ಟ್ರಲ್ಲಿ ಹೋಗ್ಬಿಟ್ರಲ್ಲ ಇವರು. ಇಲ್ಲಿ ಜೋಲಿ, ಅವ್ನ್ ಬರಂಗ್ ಕೇಳ್ತಾ ಇದ್ದ ಸೌಂಡು. ಬೇಗ ಓದಿ. ಯಾರು ಹೆಂಗೋ ಯುಗರಾಜನ್ ಕತೆ ಮುಗಿಸ್ಬಿಟ್ವಿ. ಹೌದು ಲಿಲ್ಲಿ, ಹೆಂಗೋ ಯುಗರಾಜನ್ ಕತೆ ಮುಗೀತು. ಪಾಪ ಈ ಊರ್ ಜನರ ಮಕ್ಕಳೆಲ್ಲ ಒಂದೊಂದು ಅಮಾವಾಸ್ಯೆಗೂ ಎಷ್ಟು ಹೆದರ್ಕೊಳ್ತಾ ಇದ್ರು. ಈಗ ನಾವು ಮಾಡಿರಂತ ಈ ಒಳ್ಳೆ ಕೆಲಸದಿಂದ ಅವರಿಗೆ ಯಾರಿಗೂ ಏನು ತೊಂದರೆ ಆಗಲ್ಲ ಅಲ್ಲ. ಈ ಊರಲ್ಲಿರೋರೆಲ್ಲರೂ ಇನ್ಮೇಲೆ ತುಂಬಾ ಸಂತೋಷವಾಗಿ ಬದುಕಬಹುದು. ಹೌದಚ್ಚು. ಹೇ ಅಚ್ಚು, ನಾವು ಮನೆಗೆ ಹೋದ್ಮೇಲೆ ಒಳ್ಳೆ ಕೇಕ್ ಮಾಡಿ ಇದನ್ನ ಸೆಲೆಬ್ರೇಟ್ ಮಾಡ್ಬೇಕು. ಹೌದು ಜೂಲಿ. ನಾವೀಗ ಹೆಂಗೆ ಬದುಕದು? ಈಗ ಹೆಂಗೆ ಮನೆಗೆ ಹೋಗದು? ಓ ಮೈ ಗಾಡ್. ಅಚ್ಚು, ಈಗ ನಾವು ಏನ್ ಮಾಡೋದು? ನಾವು ಇಷ್ಟು ಸಣ್ಣದಾಗ್ಬಿಟ್ವಿ, ಯಾರ ಕಣ್ಣಿಗೂ ಕಾಣೋದಿಲ್ಲ. ಯಾರಾದ್ರೂ ನಮ್ಮನ್ನ ತುಳಿದ್ಬಿಟ್ಟು ಏನ್ ಮಾಡೋದು? ಹೌದು, ಅದೇ ನಾನು ನೆನ್ಸ್ಕೊಂಡು ಅಳ್ತಾ ಇದ್ದೀನಿ. ಏನ್ ಮಾಡೋದೀಗ ನಾವು? ಅಚ್ಚು, ಆ ಗುಬ್ಬಚ್ಚಿನ ಕರಿ ಅಚ್ಚು. ಆ ಗುಬ್ಬಚ್ಚಿ ಹತ್ರ ಹೆಲ್ಪ್ ಕೇಳೋಣ. ಯಾಕೆ ನಾವೀ ಸಣ್ಣದಾಗ್ಬಿಟ್ಟಿ ಅಂತ ಆ ಗುಬ್ಬಚ್ಚಿ ಹತ್ರ ಕೇಳಿದ್ರೆ ಹೇಳುತ್ತಲ್ಲ. ಹೌದಲ್ಲ, ಗುಬ್ಬಚ್ಚಿ ಇದೆ, ಗುಬ್ಬಚ್ಚಿನ ಕರಿಬೇಕು. ಯಾಕೆ ನಾವ್ ಹಿಂಗ್ ಆಗ್ಬಿಟ್ವಿ ಅಂತ ಆ ಗುಬ್ಬಚ್ಚಿ ಹತ್ರ ಕೇಳ್ಬೇಕು. ಗುಬ್ಬಚ್ಚಿ, ಗುಬ್ಬಚ್ಚಿ, ಏ ಗುಬ್ಬಚ್ಚಿ. ಇದೇನಿದು, ಗುಬ್ಬಚ್ಚಿ ಬರ್ತಾನೇ ಇಲ್ಲ. ಏ ಲಿಲ್ಲಿ, ಜೂಲಿ, ನಾವು ತುಂಬಾ ಸಣ್ಣಗಿದೀವಲ್ಲ, ಹಾಗಾಗಿ ನಾವು ಕೂಗೋದು ಆ ಗುಬ್ಬಚ್ಚಿಗೆ ಕೇಳ್ತಾ ಇಲ್ವಾ ಅಂತ. ನಾವು 3 ಜನನು ಸೇರ್ಕೊಂಡು ಆ ಗುಬ್ಬಚ್ಚಿನ ಕರೆಯೋಣ, ಹಾಗಾದ್ರೂ ಕೇಳತ್ತಾ ಅಂತ ನೋಡೋಣ. ಆಯ್ತಚ್ಚು. ಗುಬ್ಬಚ್ಚಿ, ಗುಬ್ಬಚ್ಚಿ. ಅಯ್ಯೋ, ಏನಿದು, ಬರ್ತಾನೆ ಇಲ್ಲ. ಗುಬ್ಬಚ್ಚಿ, ಗುಬ್ಬಚ್ಚಿ, ಗುಬ್ಬಚ್ಚಿ. ಹೋಯ್ತು, ಎಲ್ಲ ಹೋಯ್ತು. ನಮ್ ಕತೆ ಇನ್ನ ಮುಗೀತು. ನಾವಿನ್ನ ಇದೇ ತರ ಸುತ್ತಾಡದ? ಅಯ್ಯೋ ದೇವ್ರೆ, ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದೀಗ? ಈ ತರ ಆಗೋಗ್ಬಿಟ್ಟು ನಾವೆಲ್ಲ ಇಷ್ಟು ಸಣ್ಣಗಿದೀವಿ, ಹೆಂಗ್ ಬದುಕಕ್ಕಾಗತ್ತೆ? ಇಲ್ಲಿಂದ ಅಜ್ಜಿ ಮನೆಗೆ ಹೆಂಗ್ ಹೋಗೋದು? ಅಯ್ಯೋ, ಜಿನ್ ಬೇರೆ ಈ ಸಮಯಕ್ಕಿಲ್ಲ. ಜಿನ್ ಇದ್ದಿದ್ರೆ ಅದು ಜಿನ್ ಹತ್ರ ಸಹಾಯ ಕೇಳ್ಬೇಕಾಗಿತ್ತು. Oh my God! ಅಯ್ಯಯ್ಯೋ, ಇರುವೆ ಲಿಲ್ಲಿ. ಹೌದಚ್ಚು, ಎಷ್ಟು ದೊಡ್ಡದಿದೆ ನೋಡಿ ಇರುವೆ. ಇದು ನಮ್ಮನ್ನ ಯಾವುದೋ ಆಹಾರ ಅಂತಂದ್ಬಿಟ್ಟು ತಿನ್ಬಿಡ್ತು ಅಂದ್ರೆ ಕಷ್ಟ. ಹೌದು ಅಚ್ಚು, ಇಲ್ಲಿಂದ ಓಡೋಣ. ಗುಬ್ಬಚ್ಚಿ. Oh my God, ಏ ಗುಬ್ಬಚ್ಚಿ, ನೋಡ ನಮ್ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ. ಎಷ್ಟು ಸಣ್ಣದಾಗ್ಬಿಟ್ಟಿದೀವಿ. ಯಾಕೆ ನಾವ್ ಈ ತರ ಆಗ್ಬಿಟ್ವಿ ಹೇಳು ಗುಬ್ಬಚ್ಚಿ. ಫ್ರೆಂಡ್ಸ್, ನನ್ನನ್ನ ಕ್ಷಮಿಸ್ಬಿಡಿ, ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡ್ಬಿಟ್ಟ? ಏನ್ ತಪ್ಪು ಮಾಡ್ಬಿಟ್ಟೆ ಗುಬ್ಬಚ್ಚಿ? ಫ್ರೆಂಡ್ಸ್, ಆಗ್ಲೇ ನಾನು ಯುಗರಾಜನ ನಾಶ ಮಾಡೋದ್ ಬಗ್ಗೆ ಹೇಳುವಾಗ ನಾನು ಹೇಳೋ ಮಾತನ್ನ ಪೂರ್ತಿ ಕೇಳಿ ನೀವು ಅರ್ಧದಲ್ಲೇ ಓಡ್ ಬಂದ್ಬಿಟ್ರಿ. ಅಯ್ಯಯ್ಯೋ, ಏನ್ ಹೇಳ್ತಾ ಇದೀಯ ಗುಬ್ಬಚ್ಚಿ? ನಾವು ಅರ್ಧದಲ್ಲೇ ಓಡ್ ಬಂದ್ಬಿಟ್ವಾ?
ಯುಗರಾಜನ್ನ ನಾಶ ಮಾಡ್ಬೇಕಂದ್ರೆ ಆ ದೀಪ ಉರಿತಾ ಇರೋದನ್ನ ನಿಲ್ಲಿಸ್ಬೇಕಂತ ಹೇಳಿದ್ನಲ್ಲ, ಆಗ ನೀವು ಅರ್ಧದಲ್ಲೇ ಓಡ್ ಬಂದ್ಬಿಟ್ರಿ. ಈ ಗುಬ್ಬಚ್ಚಿ, ನಾವೆಲ್ಲ ಅರ್ಧದಲ್ಲಿ ಬಂದ್ವಿ. ನೀನ್ ಹೇಳಿದಲ್ಲ ಆ ದೀಪ ಉರಿಯೋದನ್ನ ನಿಲ್ಲಿಸ್ಬೇಕಂತ, ನಾವಿಲ್ಲಿಂದ ಓದಿದ್ವಾ, ಆ ದೀಪ ಕೆಳಗ್ ಬಿದ್ದು ಇಡೀ ಬೆಂಕಿ ಹತ್ಕೊಂಡು ಆ ಯುಗರಾಜ ಸೇರಿ ನಾಶ ಆಗ್ಬಿಟ್ಟ. ಕರೆಕ್ಟ್ ಆಗಿ ತಾನೇ ನಾವು ಮಾಡಿದ್ವಿ. ಹೌದು ಫ್ರೆಂಡ್, ನೀವು ಆ ದೀಪ ಉರಿಯೋದನ್ನ ನಿಲ್ಸಿದ್ದು ಸರಿನೇ. ಆದ್ರೆ ಅವನು ಆ ದೀಪದಲ್ಲಿ ಉರಿತಾ ಇದ್ನಲ್ಲ, ಅವ್ನು ನಾಶ ಆಗೋದನ್ನ ನೀವು ಕಣ್ಣಲ್ಲಿ ನೋಡ್ಬಾರ್ದಾಗಿತ್ತು. ನೀವು ಅದನ್ನ ನೋಡಿದ್ರಲ್ಲ, ಅದಕ್ಕೆ ನೀವು ಇಷ್ಟು ಸಣ್ಣ ಗಾತ್ರ ಆಗ್ಬಿಟ್ಟಿದ್ದೀರಾ. ಮೈ ಗಾಡ್, ನಾವಿನ ಅಷ್ಟೇ, ನಾವಿನ ಹಿಂಗೆ ಇರೋದ, ನಾವ್ ಯಾವಾಗ ದೊಡ್ಡವರಾಗದು? ಮೈ ಗಾಡ್, ನಮ್ಮ ಮಮ್ಮಿ ಹತ್ರ ಹೆಂಗೆ ಹೋಗ್ಲಿ ನಾನು? ಗುಬ್ಬಚ್ಚಿ, ಏನ್ ಹೇಳ್ತಾ ಇದೀಯಾ? ಅದನ್ನ ನೋಡಿದ್ದಕ್ಕ ನಾವಿಷ್ಟು ಸಣ್ಣದಾಗ್ಬಿಟ್ವಿ. ಹೌದು ಫ್ರೆಂಡ್ಸ್, ಅದನ್ನ ನೀವು ನೋಡ್ಬಾರ್ದಾಗಿತ್ತು. ನೋಡಿದ್ದಕ್ಕೆ ಈ ತರ ಸಣ್ಣದಾಗ್ಬಿಟ್ರಿ. ನಾನು ಹೇಳೋ ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ ಇಲ್ಲಿ. ಓ, ಅದಕ್ಕ ನೀನು ಇಲ್ಲಿ ಬರ್ಲಿಲ್ಲ, ಅಲ್ಲೇ ಇದ್ದೆ. ಹೌದು ಫ್ರೆಂಡ್. ಏ ಗುಬ್ಬಚ್ಚಿ, ಏನ್ ಹೇಳ್ತಾ ಇದೀಯಾ? ಈಗ ನಾವ್ ಹೆಂಗ್ ದೊಡ್ಡವರಾಗೋದು? ನಾವಿನ್ನ ಹಿಂಗೇನಾ? ಏ ಗುಬ್ಬಚ್ಚಿ, ನಾವ್ ಹಿಂಗೆ ಇದ್ವಿ ಅಂದ್ರೆ ಏನ್ ಕತೆ ಹೇಳು? ಯಾಕೆ ಹಿಂಗೆ ಇದೀಯಾ ನೀನು? ಫ್ರೆಂಡ್ಸ್, ನೀವು ಚಿಂತೆ ಮಾಡಬೇಡಿ, ಅಳ್ಬೇಡಿ. ನೀವು ಮೊದಲು ಹೇಗಿದ್ರು ಅದೇ ತರ ಆಗ್ತೀರಾ. ಗುಬ್ಬಚ್ಚಿ, ಇದನ್ನ ನೀನ್ ಮೊದಲೇ ಹೇಳ್ಬೋದಲ್ಲ, ಯಾಕೆ ಇಷ್ಟು ಲೇಟ್ ಆಗಿ ಹೇಳ್ತಾ ಇದೀಯಾ? ನಾವ್ ಎಷ್ಟು ಚಿಂತೆ ಮಾಡ್ತಾ ಇದೀವಿ ಗೊತ್ತಾ? ಸರಿ, ಈಗಲೇ ನಮ್ಮನ್ನ ಹೇಗಿದ್ವು ಅದೇ ತರ ಮಾಡು. ಫ್ರೆಂಡ್ಸ್, ಅದು ಸಾಧ್ಯ ಇಲ್ಲ. ಏನ್ ಹೇಳ್ತಾ ಇದೀಯಾ ಗುಬ್ಬಚ್ಚಿ? ಹೌದು ಫ್ರೆಂಡ್, ಅದು ಈಗ ಸಾಧ್ಯ ಇಲ್ಲ. ಓ ಮೈ ಗಾಡ್, ಹೇ ಗುಬ್ಬಚ್ಚಿ, ಏನ್ ಹೇಳ್ತಾ ಇದೀಯಾ? ಕರೆಕ್ಟ್ ಆಗಿ ಹೇಳು, ಅರ್ಥನೇ ಆಗ್ತಾ ಇಲ್ಲ. ಫ್ರೆಂಡ್ಸ್, ನೀವು ಹೇಗಿದ್ರು ಅದೇ ತರ ಆಗ್ಬೇಕಂತ ಹೇಳಿದ್ರೆ ಇನ್ನ ನೀವು 3 ದಿನ ಕಾಯ್ಬೇಕು. 3 ದಿನನಾ? ಹೌದು ಫ್ರೆಂಡ್ಸ್. ಯಾಕೆ 3 ದಿನ ಆಗ್ಬೇಕು ಗುಬ್ಬಚ್ಚಿ? ಅದು ನಿನ್ನೆ ಅಮಾವಾಸ್ಯೆ ಅಲ್ಲ, ಇವತ್ತಿಗೆ 2 ದಿನ ಆಯ್ತು. ಇನ್ನ 3 ದಿನ ಆಯ್ತು ಅಂದ್ರೆ 5 ದಿನ ಆಗತ್ತೆ. ಪಂಚಮಿ ದಿನನೇ ನೀವು ಮತ್ತೆ ಯಾವ ತರ ಇದ್ರೋ ಅದೇ ತರ ಆಗ್ತೀರಾ. ಅಯ್ಯಯ್ಯೋ, ಇನ್ನ 3 ದಿನ ನಾವ್ ಹಿಂಗಿದ್ವಿ ಅಂದ್ರೆ ನಮ್ ಕತೆ ಮುಗಿದ್ಬಿಡತ್ತೆ ಗುಬ್ಬಚ್ಚಿ. ಹೌದು ಗುಬ್ಬಚ್ಚಿ, ನಾವ್ ಹಿಂಗಿದ್ವಿ ಅಂದ್ರೆ ಯಾವ್ದಾದ್ರೂ ಹುಳನೋ ಯಾವ್ದಾದ್ರೂ ಪಕ್ಷಿನೋ ನಮ್ಮನ್ನ ತಿನ್ಬಿಡತ್ತೆ. ಚಿಂತೆ ಮಾಡಬೇಡಿ ಫ್ರೆಂಡ್ಸ್, ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ. ಏನಂತಾನೆ ಗೊತ್ತಿಲ್ಲ, ಒಂಥರ ಇದ್ದಾರೆ 3 ಜನನು. ಹೌದು ಅನ್ನೋದಕ್ಕ ಅಕ್ಕ, ಆಗ್ಲೇ ಹೋಗಿ ಮಾತಾಡಿದಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಗೊತ್ತಾ? ನಾವು ಏನು ಕೇಳ್ತೀವೋ ಅದಕ್ಕೆ ಮಾತ್ರ ಆನ್ಸರ್ಗೆ ಮಾಡ್ತಾ ಇದ್ದಾರೆ, ಮತ್ತೆ ಏನು ಮಾತಾಡೋದು ಇಲ್ಲ. ಏನಂತಾನೆ ಗೊತ್ತಿಲ್ಲ, ಒಂಥರಾನೇ ಇದ್ದಾರೆ ಅವರು. ನಾನು ನಮ್ಮ ಅಮ್ಮನಿಗೆ ಕಾಲ್ ಮಾಡಿ ಹೇಳಿದೆ, ಅಮ್ಮ ಅಚ್ಚು ಒಂಥರ ಮಾಡ್ತಾ ಇದ್ದಾಳಮ್ಮ, ಏನು ಮಾತಾಡ್ತಾನೆ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಇದ್ಬಿಟ್ಟು ನಾನು ನಾಳೆ ಬರೋಣ ಅಂತ ಇದ್ದೀನಿ ಅಂತ ಹೇಳಿದ್ರು. ಅರೇ ಅನ್ನೋದಕ್ಕೂ ಅಕ್ಕ, ಯಾಕೆ ಹೇಳಿದ್ರಿ? ಅವರು ಬಂದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿಂದ. ಇಲ್ಲ ಇಲ್ಲ ರೇಷ್ಮಾ, ನಾನು ನಮ್ಮಮ್ಮನ ಹತ್ರ ಹೇಳಿದಕ್ಕೆ ಬರ್ತೀನಿ ಅಂತ ಹೇಳಿಲ್ಲ. ಅವರು ಆಲ್ರೆಡಿ ಇಲ್ಲಿಗೆ ಬರೋಣ ಅಂತಾನೆ ಇದ್ರಂತೆ. ಹೌದು, ಯಾಕೆ? ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ರೇಷ್ಮಾ, ಅದಕ್ಕೆ ಬ್ಯಾಗು ಮತ್ತೆ ಟಿಫಿನ್ ಬಾಕ್ಸ್ ಎಲ್ಲ ತೆಗಿಯಕ್ಕಿದೆ, ಬಾಟ್ಲ್ ಎಲ್ಲ ಬೇಕು ನನಗೆ. ಅದಕ್ಕೆ ಅಮ್ಮ ಹೇಳಿದ್ರು ನೀವೇ ಬಂದು ತೆಗಿತೀರಂತೆ, ನಾನು ಹೋಗಿ ತಗೊಂಡ್ ಬಂದ್ರೆ ಆಮೇಲೆ ಇಷ್ಟ ಇಲ್ಲ ಅಂತ ಹೇಳ್ತೀರಂತ ಹೇಳಿದ್ರು. ಸರಿ ಆಯ್ತಮ್ಮ ಅಂತ ಹೇಳಿದೆ ನಾನು. ಹೋ ಹಂಗೆ ಅಕ್ಕ, ಹಂಗಂದ್ರೆ ಅಮ್ಮ ಬಂದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಊರಿಗೆ ಹೋಗೋದೇ ರೇಷ್ಮಾ, ಯಾಕೆ ನಿಮ್ಗೆ ಸ್ಕೂಲಿಗೆಲ್ಲ ಏನು ತಗೊಳಕ್ಕಿಲ್ವಾ? ಇದೆ ಅನ್ನೋದಕ್ಕೂ ಅಕ್ಕ, ಏನೂ ಇಲ್ಲ, ನಂದಕ್ಕೆ ಟಿಫನ್ಗೆ ಬ್ಯಾಗ್ ಐತಲ್ಲ ಅದು ಮಾತ್ರ ನಂದು ಹೊಸಕ್ಕೆ ತಗೊಳ್ಬೇಕಷ್ಟೇ. ಮತ್ತೆ ಇದು ಸ್ಕೂಲ್ಗೆ ಬ್ಯಾಗ್ ಐತಲ್ಲ ಅದೆಲ್ಲ ಲಾಸ್ಟ್ ಇಯರ್ದೇ ತಗೊಂಡು ಹೋಗ್ತೀನಿ. ನಮ್ಮ ಅಪ್ಪ ಇದಾರಲ್ಲ, ಅವರೆಲ್ಲ ಹೊಸತು ಕೊಡ್ಸಲ್ಲ, ದುಡ್ಡಿಲ್ಲ ಅಂತ ಹೇಳ್ತಾರೆ. ಹೌದಾ? ಹೌದು ಚುಮಿತ್ಕೋ ಅಕ್ಕ, ನಮ್ಮ ಪಪ್ಪ ಎಲ್ಲ ಏನ್ ಕೇಳಿದ್ರೇನು ಕೊಡ್ಸ್ತಾರಪ್ಪ. ಅರೇ ಇಲ್ಲ ಚುಮಿತ್ಕೋ ಅಕ್ಕ, ನಮ್ದಕ್ಕೆ ಪಪ್ಪ ಐತಲ್ಲ, ಅವರು ಸುಮ್ನೆ ಎಲ್ಲ ಏನು ಕೊಡ್ಸಲ್ಲ. ಏನು ಬ್ಯಾಗ್ಗೆ ಏನಾದ್ರು ರಿಪೇರ್ಗೆ ಆಗಿತ್ತು ಅಂದ್ರೆ ಅದಕ್ಕೆ ಮಾತ್ರ ಕೊಡಿಸ್ತಾರೆ ಅಷ್ಟೇ. ಮತ್ತೆ ಸುಮ್ನೆ ಹೊಸತು ಎಲ್ಲ ಕೊಡ್ಸೋದಿಲ್ಲ ಅವರು. ನಮ್ಮ ಪಪ್ಪನು ಹಂಗೇನೆ ರೇಷ್ಮಾ. ಹೌದಾ ಅನ್ನೋದಕ್ಕೂ ಅಕ್ಕ? ಹೌದು, ನಮ್ಮ ಪಪ್ಪನು ಸುಮ್ನೆ ದುಡ್ಡು ವೇಸ್ಟ್ ಮಾಡಲ್ಲ. ಬ್ಯಾಗ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಲಾಸ್ಟ್ ಇಯರ್ದೇ ತಗೊಂಡೋಗಕ್ಕೆ ಹೇಳ್ತಾರೆ, ಹೊಸದೆಲ್ಲ ಕೊಡ್ಸಲ್ಲ. ನಮ್ಮ ಅಚ್ಚು ಇದ್ದಾಳಲ್ಲ, ಅವಳೆ ಏನಾದ್ರೂ ನೋಡ್ಬಿಟ್ಲು ಅಂದ್ರೆ ಅದೇ ತರ ಬೇಕಂತ ಬಂದು ಹಠ ಮಾಡಿ ತಗೊಳ್ತಾಳೆ. ಅಚ್ಚು ಯಾವಾಗ್ಲೂ ಹಂಗೆ ಅಲ್ಲ, ಅವಳು ಬೇರೆಯವ್ರದ್ದು ಏನಾದ್ರೂ ನೋಡಿದ್ರೆ ಎಲ್ಲದಕ್ಕೂ ಆಸೆ ಪಡ್ತಾಳೆ. ಮಕ್ಳ ಇಲ್ಲಾಕ್ರಪ್ಪ ನಿಂತ್ಕೊಂಡಿದ್ದೀರಾ, ಹೋಗಿ ಮಲ್ಕೊಳ್ರ.
ರಾತ್ರಿ ಇಡೀ ನಿಂತ್ಕೊಂಡಿದ್ದೀರಾ? ನೀವು ಮಲಗ್ಲಿಲ್ವಾ? ನಮ್ಮನ್ಯಾರು ಮಲ್ಗಿ ಅಂತ ಹೇಳಿಲ್ಲ. ಹಾಯ್ ಫ್ರೆಂಡ್ಸ್, ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೇ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.